ನಮಸ್ಕಾರಗಳಿದೆ. ನಿನ್ನೆ ವಿಡಿಯೋದಲ್ಲಿ ನಾವು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಪಾಸಿಟಿವ್ ಸುದ್ದಿಗಳನ್ನ ತಿಳ್ಕೊಂಡಿದ್ವಿ. ಅಂದ್ರೆ ಏನೆಲ್ಲ ಪಾಸಿಟಿವ್ಸ್ ಇದ್ದಾವೆ, ಇನ್ವೆಸ್ಟರ್ಸ್ ಯಾಕೆ ಆಪ್ಟಿಮಿಸಮ್ ತೋರಿಸ್ತಿದ್ದಾರೆ ಅಥವಾ ಹೋಪ್ಫುಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಖಂಡಿತ ಪಾಸಿಟಿವ್ಸ್ ಇದೆ, ಬಟ್ ಚಾಲೆಂಜಸ್ ಕೂಡ ಇದೆ. ಇಲ್ಲಿ ನೆಗೆಟಿವ್ಸ್ ಅನ್ನೋದಕ್ಕಿಂತ ಮಾರ್ಕೆಟ್ಗೆ ಇರುವಂತ ಚಾಲೆಂಜಸ್ ಅಂತಾನೆ ಹೇಳ್ಬೋದು. ಇವುಗಳನ್ನ ನೋಡೋಣ, ಯಾವೆಲ್ಲ ಚಾಲೆಂಜಸ್ ಮಾರ್ಕೆಟ್ ಫೇಸ್ ಮಾಡ್ತಿದೆ ತಿಳ್ಕೊಳ್ಳೋಣ. ಮುಂದುವರಿಯ ಮುಂಚೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಿ. ಬೇರೆ ಯಾವ್ದನ್ನು ಫಾಲೋ ಮಾಡಕ್ ಹೋಗ್ಬೇಡಿ. ಅಂದ್ರೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಕ್ ಅಕೌಂಟ್ ಗಳ ಅವಳಿ ಜಾಸ್ತಿ ಇರುತ್ತೆ. ನಮ್ಮ ಬ್ಯಾನರ್ ಲೋಗೋ ಎಲ್ಲ ಬಳಸ್ಕೊಂಡು ಫೇಕ್ ಅಕೌಂಟ್ ಗಳನ್ನ ಓಪನ್ ಮಾಡ್ತಾರೆ. ಹಾಗಾಗಿ ಯಾವ್ದಾವ್ದನ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಲಿಂಕ್ಸ್ ಸಿಗತ್ತೆ. ಇವು ನಮ್ಮ ಅಫಿಷಿಯಲ್ ಚಾನಲ್ಸ್. ಇವುಗಳನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಚಾನಲ್ಸ್ ನಮ್ದು ಇಲ್ಲ. ಜೊತೆಗೆ ನಾವು ಯಾವ್ದನ್ನು ಇಂಡಿವಿಜುವಲ್ ಮೆಸೇಜ್ ಮಾಡಿ ನಿಮ್ಗೆ ಹೇಳೋದಿಲ್ಲ, ಅಲ್ಲಿಗೆ ಸೇರ್ಕೊಳ್ಳಿ ಇಲ್ಲಿಗೆ ಸೇರ್ಕೊಳ್ಳಿ ಅಂತ. ನಾವೇನೇ ಅನೌನ್ಸ್ಮೆಂಟ್ ಇದ್ರು ನಮ್ಮ ವಿಡಿಯೋಗಳಲ್ಲೇ ಮಾಡ್ತೀವಿ. ಯಾರಿಗೂ ಇಂಡಿವಿಜುವಲ್ ಮೆಸೇಜ್ ಅನ್ನ ಮಾಡೋದಿಲ್ಲ. ಇನ್ ಕೇಸ್ ನೀವು ಯಾವ್ದಾದ್ರು ಅಕೌಂಟ್ ಇಂದ ನಮ್ಮ ಈ ಲೋಗೋ ಬ್ಯಾನರ್ ಇರುವಂತ ಅಕೌಂಟ್ ಇಂದ ಇಂಡಿವಿಜುವಲ್ ಮೆಸೇಜ್ ಬಂದಿದೆ ಅಂದ್ರೆ ಅದು 99% ಫ್ರಾಡ್ಸ್ಟರ್ಸ್ ಆಗಿರ್ತಾರೆ. ಹಾಗಾಗಿ ಅಂತವರಿಗೆ ರೆಸ್ಪಾಂಡ್ ಮಾಡಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಬ್ಲಾಕ್ ಮಾಡಿ ಅಂತ ಅಕೌಂಟ್ ಗಳನ್ನ. ನಾವು ಯಾರಿಗೂ ಇಂಡಿವಿಜುವಲ್ ಮೆಸೇಜ್ ಮಾಡೋದಿಲ್ಲ. ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಎರಡನ್ನು ಕೂಡ ಫಾಲೋ ಮಾಡಿ. ಇನ್ನು ಮುಂದುವರಿಯೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉದಾಹರಣೆಗಾಗಿ ಯಾವ್ದಾದ್ರು ಸ್ಟಾಕ್ ಅನ್ನು ತಗೊಂಡ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಂಡಿಯನ್ ಮಾರ್ಕೆಟ್ಗೆ ಈಗ ಇರುವಂತ ಮೇಜರ್ ಚಾಲೆಂಜಸ್ ಯಾವ್ಯಾವು? ಪಾಸಿಟಿವ್ಸ್ ಇದೆ. ನಿನ್ನೆ ವಿಡಿಯೋದಲ್ಲಿ ನಾವೀಗಾಗಲೇ ನೋಡಿದ್ವಿ ಪಾಸಿಟಿವ್ಸ್ ಏನೆಲ್ಲ ಇದ್ದಾವೆ ಅಂತ. ಬಟ್ ಇನ್ವೆಸ್ಟರ್ಸ್ ಶುಡ್ ನಾಟ್ ಇಗ್ನೋರ್ ರಿಸ್ಕ್ ಆರ್ ಚಾಲೆಂಜಸ್. ಇದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಅದಕ್ಕಾಗಿನೇ ಕಾಶಿಯಸ್ ಅಪ್ರೋಚ್ ಇರಬೇಕು ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಇಂದ ದೂರ ಇರಬೇಕು ಅಂತ ಅಲ್ಲ. ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದೀನಿ, ಹಾಗೆ ಪದೇ ಪದೇ ಹೇಳ್ತಾ ಇರ್ತೀನಿ. ನೀವು ಗೇಮ್ ಅಲ್ಲಿ ಇದ್ರೆ ಮಾತ್ರ ವಿನ್ ಆಗಕ್ಕೆ ಸಾಧ್ಯ. ಗೇಮ್ ಇಂದ ಆಚೆ ಹೋದ್ರೆ ವಿನ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಇದ್ರೆ ಮಾತ್ರ ನೀವು ಇವತ್ತಲ್ಲ ನಾಳೆ ಒಳ್ಳೆ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಾರ್ಕೆಟ್ ಬಿಟ್ಟಾಚೆ ಹೋದ್ರೆ ನೀವು ಮತ್ತೆ ಮಾರ್ಕೆಟ್ ವಾಪಸ್ ಆಗುವಷ್ಟರಲ್ಲಿ ಮಾರ್ಕೆಟ್ ಇಲ್ಲಿಂದ ಆಲ್ರೆಡಿ 30-40% ಮೇಲೆ ಹೋಗಿರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಮಾರ್ಕೆಟ್ ಮೇಲೆ ಬಂದಾಗ ಬರ್ತೀನಿ, ಅವೆಲ್ಲ ಪ್ರಾಕ್ಟಿಕಲಿ ಇಂಪಾಸಿಬಲ್. ಮಾರ್ಕೆಟ್ ಗೊತ್ತಾಗದೆ ಮೇಲೆ ಬಂತು ಅಂತ ಗೊತ್ತಾಗದೆ 30-40% ಮೇಲಕ್ಕೆ ಬಂದ ಮೇಲೆ. ಹಾಗಾಗಿ ಇಲ್ಲಿ ತಾಳ್ಮೆಯಿಂದ ಇರುವವರು ಲಾಭವನ್ನ ಜಾಸ್ತಿ ಗಳಿಸ್ತಾರೆ. ಜೊತೆಗೆ ಬ್ಯಾಡ್ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರಲ್ಲ, ಅವರು ಲಾಭವನ್ನ ಜಾಸ್ತಿ ಗಳಿಸ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ವರ್ಸ್ಟ್ ಕಂಡೀಷನ್ ಅನ್ನ ಫೇಸ್ ಮಾಡಿ ಅದ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಆ ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಬೇರೆ ಲೆವೆಲ್ ಗೆ ಕೊಂಡೊಯ್ಯುತ್ತೆ. ಹಾಗಾಗಿ ಈ ಟೈಲ್ ವಿಂಡ್ಸ್ ನ ಫೇಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಯಾವೆಲ್ಲ ಚಾಲೆಂಜಸ್ ಇದ್ದಾವೆ ಅಂತ. ಮೊದಲಿಗೆ ಇರೋದು ದೊಡ್ಡದಾಗಿ ಸದ್ದು ಮಾಡೋದು ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅಥವಾ ಮಾಡ್ತಿರೋದು ಅಂತಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್. ಹೈಯೆಸ್ಟ್ ಇಮಿಡಿಯೇಟ್ ರಿಸ್ಕ್ ಇದು. ಮಿಡ್ಲ್ ಈಸ್ಟ್ ವಾರ್ ನ ಕಾರಣಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಮಿಡ್ಲ್ ಈಸ್ಟ್ ವಾರ್ ಶುರುವಾಗೋದಕ್ಕೆ ಮುಂಚೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಅಂತ ಮಾರ್ಕೆಟ್ ನ ಮೇಲೆ ಬರದೇ ಇರೋ ತರ ಮಾಡಿದ್ರು. ಅದರ ನಂತರ ಈಗ ಟ್ಯಾರಿಫ್ ಸದ್ದು ಮಾಡ್ತಿಲ್ಲ, ಯುದ್ಧ ಸದ್ದು ಮಾಡ್ತಾ ಇದೆ. ಯುದ್ಧದ ಕಾರಣಕ್ಕೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಇರಾನ್ ಕಿರಿಕ್ ಮಾಡುತ್ತಾ ಇದೆ. ಕ್ರೂಡ್ ಟ್ಯಾಂಕರ್ಸ್ ಮೂವ್ ಆಗ್ತಿಲ್ಲ. ಹಾಗಾಗಿ ಆಯಿಲ್ ಪ್ರೈಸ್ ಸ್ಪೈಕ್ ಆಗಿದೆ. ಇನ್ನು ರುಪಿ ಪ್ರೆಷರ್ ಅಂತೂ ಇದ್ದೇ ಇದೆ. ಜೊತೆಗೆ FIS ಸೆಲ್ ಆಫ್. ಇವೆಲ್ಲವೂ ಕೂಡ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಕಾರಣಕ್ಕೆ ಆಗ್ತಾ ಇರುವಂತದ್ದು. ಭಾರತ ಅಂತೂ 80% ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ರ್ಯಾಲಿ ಬಂದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೆ, ಎಕಾನಮಿಯ ಮೇಲೆ ಎರಡು ಕಡೆ ಇದ್ದೇ ಇರುತ್ತೆ. ಇದೊಂದು ಬಿಗ್ ರಿಸ್ಕ್ ಸದ್ಯದ ಮಟ್ಟಿಗೆ. ನೋಡೋಣ, ಸದ್ಯದಲ್ಲೇ ಇದಕ್ಕೆ ಒಂದು ಅಂತ್ಯ ಸಿಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಎರಡನೇ ಪಾಯಿಂಟ್ ಗೆ ಬಂದ್ರೆ ಇದು ಎಲ್ ನಿನೋ ಅಂಡ್ ಮಾನ್ಸೂನ್ ರಿಸ್ಕ್. ಭಾರತ 21ನೇ ಶತಮಾನದಲ್ಲೂ ಕೂಡ ಅಗ್ರೇರಿಯನ್ ಎಕಾನಮಿನೇ. ಮೇಜರ್ ಪಾರ್ಟ್ ಆಫ್ ಪಾಪ್ಯುಲೇಷನ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ. ಎಲ್ ನಿನೋ ಕಾರಣಕ್ಕೆ ಈ ವರ್ಷ ಕಡಿಮೆ ಪ್ರಮಾಣದ ರೈನ್ ಫಾಲ್ ಆಗ್ಬೋದು ಅಂತ IMD ಪ್ರಿಡಿಕ್ಟ್ ಮಾಡ್ತಾ ಇದೆ. ಮಾನ್ಸೂನ್ ವೀಕ್ ಆಯ್ತು ಅಂತಂದ್ರೆ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಪ್ರೊಡಕ್ಷನ್ ಕಡಿಮೆ ಆಗೋದ್ರಿಂದ. ಇನ್ನು ರೂರಲ್ ಕನ್ಸಂಪ್ಷನ್ ರೆಡ್ಯೂಸ್ ಆಗುತ್ತೆ. ಯಾಕಂದ್ರೆ ರೈತರು ಏನಾದ್ರು ಬೆಳೆದ್ರೆ ತಾನೇ ಅವ್ರ ಕೈಗೆ ಒಂದ್ ಸ್ವಲ್ಪ ಹಣ ಬರೋದು. ಅದನ್ನ ಮಾರಾಟ ಮಾಡಿದ್ಮೇಲೆ ಬೆಳೆದೇ ಇಲ್ಲ ಅಂದ್ರೆ ಅವ್ರಗಳಿಗೆ ಹಣ ಬರ್ಲಿಲ್ಲ ಅಂದ್ರೆ ಅವರು ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡ್ಕೊಳ್ತಾರೆ. FMCG ಡಿಮಾಂಡ್ ವೀಕ್ ಆಗುತ್ತೆ. ನಂತರ RBI ರೇಟ್ ಕಟ್ಸ್ ಅನ್ನ ಡಿಲೇ ಮಾಡಬಹುದು. ಈಗೇನ್ ಕಟ್ ಮಾಡೋ ಎಕ್ಸ್ಪೆಕ್ಟೇಷನ್ ಇಲ್ಲ, ಬಟ್ ಇನ್ನು ಡಿಲೇ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಅಗ್ರಿಕಲ್ಚರಲ್ ಔಟ್ಪುಟ್ ಕೂಡ ಕಡಿಮೆ ಆಗುತ್ತೆ ಮಾನ್ಸೂನ್ ವೀಕ್ ಆದ್ರೆ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಎಲ್ ನಿನೋ ಅಥವಾ ಮಾನ್ಸೂನ್ ರಿಸ್ಕ್ ನ ಕಾರಣಕ್ಕೆ ಆಗುವಂತದ್ದು ಭಾರತದ ಮೇಲೆ. ಈ ಒಂದು ಚಾಲೆಂಜ್ ಅನ್ನು ಕೂಡ ನಾವು ಫೇಸ್ ಮಾಡಬೇಕಾಗಿದೆ ಈ ವರ್ಷದಲ್ಲಿ. ನೋಡೋಣ, IMD ಪ್ರಿಡಿಕ್ಷನ್ ಸುಳ್ಳಾಗ್ಲಿ ಅಂತಾನೆ ಅಂದ್ಕೊಳ್ಳೋಣ. ಯಾಕಂದ್ರೆ ರೈತರಿಗೂ ಸಮಸ್ಯೆ ಆಗೋದು ಬೇಡ, ಎಕಾನಮಿಗೂ ಸಮಸ್ಯೆ ಆಗೋದು ಬೇಡ, ಆಸ್ ಎ ಇನ್ವೆಸ್ಟರ್ಸ್ ನಮಗೂ ಕೂಡ ಸಮಸ್ಯೆ ಆಗೋದು ಬೇಡ ಅಂತಾನೆ ನಾವು ಅಂದ್ಕೊಳ್ಳೋದು.
ಬಟ್ ಪ್ರಕೃತಿಯನ್ನ ನಾವಂತೂ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಬಂದಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದುವರಿಬೇಕಷ್ಟೇ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಇಲ್ಲಿ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಸಿಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಲಿಂಕ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ನೆಕ್ಸ್ಟ್ ಚಾಲೆಂಜ್ ಗೆ ಬರೋದಾದ್ರೆ ಕರೆನ್ಸಿ ಅಂಡ್ ಫಾರಿನ್ ಕ್ಯಾಪಿಟಲ್ ರಿಸ್ಕ್. ರುಪಿ ಕಂಟಿನ್ಯೂಸ್ ಆಗಿ ಡಿಪ್ರಿಶಿಯೇಟ್ ಆಗ್ತಾನೆ ಹೋಗ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ 2 ಕಾರಣಗಳನ್ನ ನಾವು ನೋಡಬಹುದು. ಒಂದು, ಕ್ರೂಡ್ ಅಲ್ಲಿ ರ್ಯಾಲಿ ಬರ್ತಾ ಇದೆ, ಅಲ್ಲಿ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದೆ ನಮ್ದು. ಇದ್ರ ಜೊತೆಗೆ FIIs ಔಟ್ ಫ್ಲೋ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದೆ. ಈ 2 ಕಾರಣಗಳು ತುಂಬಾ ಜಾಸ್ತಿನೇ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾವೆ ಕರೆನ್ಸಿ ಡೆಪ್ರಿಸಿಯೇಷನ್ ಗೆ. ಅಪ್ರಿಶಿಯೇಟ್ ಆಗ್ಬೇಕು ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ಸ್ ರೈಸ್ ಆಗ್ಬೇಕು. ಎಕ್ಸ್ಪೋರ್ಟ್ಸ್ ಖಂಡಿತ ಒಂದಷ್ಟು ಬದಲಾವಣೆ ಆಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ. ಬಟ್ ನಾವು ಕ್ರೂಡ್ ಡಿಪೆಂಡೆನ್ಸಿ ಜಾಸ್ತಿ ಹೊಂದಿದ್ದೀವಿ. ಅದು ನಮಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ನಾವು ಬಳಸುವಂತ ತೈಲದಲ್ಲಿ 80% ನಾವು ಇಂಪೋರ್ಟ್ ಮಾಡ್ಕೊಳ್ತಿದೀವಿ ಅಂತಂದ್ರೆ 80% ಏನು ಅದಕ್ಕಿಂತ ಜಾಸ್ತಿನೇ ಇದೆ. ಸ್ಟಿಲ್ ನಾವು ಅಷ್ಟು ದೊಡ್ಡ ಪ್ರಮಾಣದ ಇಂಪೋರ್ಟ್ ಮಾಡ್ಕೊಳ್ತಿದೀವಿ ಅಂದ್ರೆ ನಮ್ಮ ಕರೆನ್ಸಿ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ. ಅದನ್ನ ನಾವು ಹಲವು ದಶಕಗಳಿಂದಾನೇ ಕಡಿಮೆ ಮಾಡ್ಕೊಂಡು ಬರ್ಬೇಕಿತ್ತು. ನಮ್ಮಲ್ಲಿರುವಂತಹ ಅವಕಾಶಗಳನ್ನ ಹುಡುಕ್ಬೇಕಿತ್ತು. ಬಟ್ ಅದನ್ನ ನಾವು ಮಾಡಿಲ್ಲ. ಹೇಗೆ ನಾರ್ವೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತು, ಹೇಗೆ ಚೈನಾ ಬದಲಾವಣೆಗಳನ್ನ ಮಾಡ್ಕೊಳ್ತು, ರಿನ್ಯೂವಬಲ್ ಎನರ್ಜಿ ಕಡೆ, ಇವಿ ಕಡೆ ಫೋಕಸ್ ಮಾಡ್ತು. ಈಗ ಅವರು ತುಂಬಾ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇದ್ದಾರೆ. ರಿನ್ಯೂವಬಲ್ ಎನರ್ಜಿ, ಇವಿ ಕಡೆ ಸಾಕಷ್ಟು ಅವಾಯ್ಡ್ ಮಾಡ್ತಿದ್ದಾರೆ. ಕ್ರೂಡನ್ನ ಈಗಲೂ ಬಳಸ್ತಿದ್ದಾರೆ ಅತಿ ಹೆಚ್ಚಾಗಿ. ಬಟ್ ಟ್ರಾನ್ಸ್ಪೋರ್ಟೇಷನ್ ಗೆ ಬಳಸ್ತಿರೋದು ಕಡಿಮೆ, ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ. ಆ ರೀತಿ ಬದಲಾವಣೆಗಳನ್ನ ನಮ್ಮ ಸರ್ಕಾರಗಳು ಮಾಡಲಿಲ್ಲ. 1973 ನಲ್ಲಿ ಯಾವಾಗ ಗಲ್ಫ್ ದೇಶಗಳು ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದ್ವು, ಅವಾಗ್ಲೇ ಹಲವು ದೇಶಗಳು ಪಾಠ ಕಲ್ತವು. ಬಟ್ ಭಾರತ ಕಲೀಲಿಲ್ಲ. ಅದರ ಕ್ರೂಡ್ ಡಿಪೆಂಡೆನ್ಸಿಯನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ತಾನೆ ಹೋಯ್ತು. ಅದರ ಫಲ ಇವತ್ತಿನ ಈ ಸಮಸ್ಯೆಗಳು. ಅವತ್ತಿನಿಂದನೇ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ರೆ ಮೇ ಬಿ ಈಗಿನ ಸಮಸ್ಯೆ ಏನಿದೆ ಇಷ್ಟೊಂದು ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಿರ್ಲಿಲ್ವೇನೋ, ಕಡಿಮೆ ಪ್ರಮಾಣದಲ್ಲಿ ಆಗ್ತಿತ್ತೇನೋ. ಬಟ್ ಏನು ಮಾಡಕ್ಕಾಗೋದಿಲ್ಲ. ಪಾಸ್ಟ್ ಈಸ್ ಪಾಸ್ಟ್. ಫ್ಯೂಚರ್ ಕಡೆ ನೋಡ್ಬೇಕಂದ್ರೆ ಅಟ್ಲೀಸ್ಟ್ ಈಗಾದ್ರೂ ಬದಲಾಗಬೇಕಾಗಿದೆ ಭಾರತ. ಈ ಒಂದು ರಿಸ್ಕ್ ಕೂಡ ನಮ್ಗೆ ಮೇಜರ್ ಆಗಿದೆ ಈಗಿನ ಮಟ್ಟಿಗೆ. ಇನ್ನು ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್. ಅಗೇನ್ ಇದು ಯುದ್ಧದ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್. ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್ ಆಗುತ್ತೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ US ಇರಾನ್ ವಾರ್. US, ಯುರೋಪ್, ಚೀನಾ ಇಲ್ಲಿ ಕಂಡುಬರುವಂತ ವೀಕ್ನೆಸ್ ಗ್ಲೋಬಲ್ ಡಿಮಾಂಡ್ ಕಡಿಮೆ ಮಾಡುತ್ತೆ. ಇದು ಕೂಡ ಭಾರತಕ್ಕೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಎಕ್ಸ್ಪೋರ್ಟ್ಸ್ ಅನ್ನ ರೆಡ್ಯೂಸ್ ಮಾಡಬಹುದು. IT ಸ್ಪೆಂಡಿಂಗ್ ಈಗಾಗಲೇ ಸಾಕಷ್ಟು ಕಟ್ ಆಗ್ತಿದೆ AI ಕಾರಣಕ್ಕೆ. ಮ್ಯಾನುಫ್ಯಾಕ್ಚರಿಂಗ್ ಸ್ಲೋ ಡೌನ್ ಆಗ್ಬಹುದು. ಈ ಯುದ್ಧದ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಎಷ್ಟೊಂದಿದೆ ನೋಡಿ. ಮೇಜರ್ ಚಾಲೆಂಜ್ ಇರೋದು ಅದೊಂದೇ. ಯಾಕಂದ್ರೆ ರುಪಿ ಡಿಪ್ರಿಶಿಯೇಟ್ ಆಗ್ತಿರೋದಕ್ಕೆ, ಕ್ರೂಡ್ ಪ್ರೈಸ್ ಸ್ಪೈಕ್ ಆಗ್ತಿರೋದು ಕಾರಣ ಆಗ್ತಾ ಇದೆ. ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಅದಕ್ಕೆ. ರುಪಿ ಡಿಪ್ರಿಶಿಯೇಟ್ ಆಗ್ತಿರೋ ಕಾರಣಕ್ಕೇನೆ FIIs ಭಾರತಕ್ಕೆ ವಾಪಸ್ ಆಗ್ಲಿಕ್ಕೆ ಮೀನಮೇಷ ಎಣಿಸ್ತಿದ್ದಾರೆ. ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್ ನ ಭಯ ಇದೆ. ಕ್ರೂಡ್ ಸ್ಪೈಕ್ ಆಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು ಅನ್ನೋ ಭಯ ಇದೆ. ಎಲ್ಲಾನು ಕೂಡ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಗಳಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಒಂದೇ ಒಂದು ಭಾರತದ ಮಾರ್ಕೆಟ್ಗೆ ನೆಗೆಟಿವ್ ಅಂದ್ರೆ ಅದು ಎಲ್ ನಿನೋ ಇಂಪ್ಯಾಕ್ಟ್. ಸೊ ಈ ಮೇಜರ್ 4 ಚಾಲೆಂಜಸ್ ನಮ್ಮ ಮಾರ್ಕೆಟ್ಗೆ ಸದ್ಯದ ಮಟ್ಟಿಗಿದೆ. ಇನ್ನು 5ನೇ ಪಾಯಿಂಟ್ ಅಂತ ಒಂದು ನೋಡೋದಾದ್ರೆ ಅದು ಅರ್ನಿಂಗ್ಸ್ ರಿಕವರಿ. ನಿನ್ನೆ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ, ಅರ್ನಿಂಗ್ಸ್ ಅಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಇಲ್ಲ ಅಂತ. ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಬ್ರಾಡ್ ಬೇಸ್ಡ್ ರಿಕವರಿ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಸ್, ಕೆಲವು ಸೆಕ್ಟರ್ ವೈಸ್, ಕೆಲವು ಸ್ಟಾಕ್ಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಬ್ರಾಡ್ ಬೇಸ್ಡ್ ಅಂದ್ರೆ ಸೆಕ್ಟರ್ ನ ಎಲ್ಲ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತದ್ದು ಬ್ರಾಡ್ ಬೇಸ್ಡ್ ಅಂದ್ರೆ. ಆ ರೀತಿ ಪರ್ಫಾರ್ಮೆನ್ಸ್ ಇನ್ನು ನೋಡ್ಲಿಕ್ಕೆ ಸಿಕ್ಕಿಲ್ಲ. ಬಟ್ ಕೊಲ್ಯಾಪ್ಸ್ ಆಗಿಲ್ಲ. ಅರ್ನಿಂಗ್ಸ್ ಸ್ಟೇಬಲ್ ಇದೆ. ಕೆಲವು ಕಡೆ ರಿಕವರಿ ಕೂಡ ಸ್ಟಾರ್ಟ್ ಆಗಿದೆ, ಬಟ್ ನಾಟ್ ಬ್ರಾಡ್ ಬೇಸ್ಡ್. ಸೊ ನಾವು ಅರ್ನಿಂಗ್ಸ್ ರಿಕವರಿ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಹೇಗೆ ಗುರುತಿಸೋದು? ಬ್ಯಾಂಕಿಂಗ್, ಕ್ರೆಡಿಟ್ ಗ್ರೋತ್ ಚೆನ್ನಾಗಿ ಬೆಳೀತಿದೆ ಅಂದ್ರೆ ಅರ್ನಿಂಗ್ಸ್ ರಿಕವರಿ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಕನ್ಸ್ಯೂಮರ್ ಡಿಮಾಂಡ್, ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಜಾಸ್ತಿ ಆದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್, ಇಂಡಸ್ಟ್ರಿಯಲ್ ಔಟ್ಪುಟ್ ಜಾಸ್ತಿ ಆಗ್ತಿದೆ ಅಂದ್ರೆ, ಪ್ರೈವೇಟ್ ಕ್ಯಾಪೆಕ್ಸ್ ಸೈಕಲ್, ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ದೊಡ್ಡದಾಗಿ ಬರ್ತಿದೆ ಅಂದ್ರೆ ಆಗ ನಾವು ಅರ್ನಿಂಗ್ಸ್ ರಿಕವರಿ ಆಗ್ತಿದೆ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಬಟ್ ಈಗಿನ ಮಟ್ಟಿಗೆ ಕ್ರೆಡಿಟ್ ಗ್ರೋತ್ ಡೀಸೆಂಟ್ ಇದೆ. ಕನ್ಸ್ಯೂಮರ್ ಡಿಮಾಂಡ್ ಮೇ ಬಿ ಇನ್ಫ್ಲೇಷನ್ ಕಾರಣಕ್ಕೆ ಅಂದ್ರೆ ಈ ಯುದ್ಧದ ಕಾರಣಕ್ಕೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ಬೋದೇನೋ. ಕರೆಂಟ್ ಲೆವೆಲ್ ಓಕೆ ಚೆನ್ನಾಗೇ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಕೂಡ ಅಷ್ಟೇ. ಎಲ್ಲಾನು ಈಗಿನ ಮಟ್ಟಿಗೆ ಚೆನ್ನಾಗಿದೆ. ಬಟ್ ಮಾರ್ಕೆಟ್ ಯಾವತ್ತು ಮುಂದಿನದನ್ನ ಯೋಚನೆ ಮಾಡುತ್ತೆ. ನೆಕ್ಸ್ಟ್ 6 months ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅದನ್ನ ನೋಡುತ್ತೆ ಮಾರ್ಕೆಟ್. ಯಾಕಂದ್ರೆ ಮಾರ್ಕೆಟ್ ಒಂದು ಲೀಡಿಂಗ್ ಇಂಡಿಕೇಟರ್. ಹಿಂದಿನದನ್ನ ನೋಡಿ ಪರ್ಫಾರ್ಮ್ ಮಾಡೋದಿಲ್ಲ, ಮುಂದಿನದನ್ನ ನೋಡಿ ಪರ್ಫಾರ್ಮ್ ಮಾಡುತ್ತೆ. ಹಾಗಾಗಿ ಕರೆಂಟ್ ಲೆವೆಲ್ ಅಲ್ಲಿ ಎಲ್ಲಾನು ಪಾಸಿಟಿವ್ ಇದ್ರೂ ಕೂಡ ನೆಕ್ಸ್ಟ್ 6 months ಯಾವ ರೀತಿ ಇರುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ಇದೆ. ಹಾಗಾಗಿ ಅವುಗಳೇ ಚಾಲೆಂಜ್ಗಳು. ಅದನ್ನ ಫೇಸ್ ಮಾಡಬೇಕಾಗಿದೆ ಮಾರ್ಕೆಟ್ ಹಾಗೂ ನಾವೆಲ್ಲರೂ. ಹಾಗಾದ್ರೆ ಇನ್ವೆಸ್ಟರ್ಸ್ ಏನನ್ನ ನೋಡಬೇಕಾಗಿದೆ? ಆಯಿಲ್ ಅಂಡ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್. ಜಿಯೋ ಪಾಲಿಟಿಕ್ಸ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ, ಮಾನ್ಸೂನ್ ಡೇಟಾ,
FIS ಫ್ಲೋ ಅರ್ನಿಂಗ್ ಸೀಸನ್. ನಾವು ಇದನ್ನ ಪ್ರತಿದಿನ ಮಾಡ್ತಾ ಇದ್ದೀವಿ. ನಮ್ಮ ವ್ಯೂವರ್ಸ್ ಅಂತೂ ಇದ್ರ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ, ಯಾಕಂದ್ರೆ ಪ್ರತಿದಿನ ಕೂಡ ಮೆಜಾರಿಟಿ ಆಫ್ ದ ಪಾಯಿಂಟ್ಸ್ ನಾವು ವಾಚ್ ಮಾಡ್ತೀವಿ. ಸೊ ಕೀ ಟೇಕ್ ಅವೇಸ್ ಅಂತ ನೋಡೋದಾದ್ರೆ ಸ್ಟೇ ಎಡ್ಜ್ಡ್ ಅಂದ್ರೆ ಡೈವರ್ಸಿಫೈ ಮಾಡುವಂತದ್ದು ನಮ್ಮ ಪೋರ್ಟ್ಫೋಲಿಯೋನ ಅಕ್ರಾಸ್ ವೇರಿಯಸ್ ಪೊಟೆನ್ಶಿಯಲ್ ಸೆಕ್ಟರ್ಸ್ ಅಲ್ಲಿ, ಅಥವಾ ಸಾಧ್ಯ ಆದ್ರೆ ಇಂಟರ್ನ್ಯಾಷನಲಿ ಕೂಡ ಹೂಡಿಕೆ ಮಾಡುವಂತದ್ದು. ನಾನು ಲಾಸ್ಟ್ ವೀಕ್ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ತುಂಬಾ ಜನ ಈಗ ನಮ್ಮ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಬೇರೆ ಮಾರ್ಕೆಟ್ ಗಳ ಕಡೆ ನೋಡ್ತಿದ್ದಾರೆ, ಇದ್ರ ಬಗ್ಗೆ ಒಂದು ವೆಬಿನಾರ್ ಕಂಡಕ್ಟ್ ಮಾಡೋದು ಸೂಕ್ತ ಅನ್ಸುತ್ತಾ ಹೇಳಿ ಅಂತ ತುಂಬಾ ಜನ ರೆಸ್ಪಾಂಡ್ ಕೂಡ ಮಾಡಿದ್ರಿ. ಹಾಗೆ ಇನ್ನು ಕೆಲವರು ರೆಸ್ಪಾಂಡ್ ಮಾಡಿದ್ರಿ ಇಂಡಿಯನ್ ಮಾರ್ಕೆಟ್ ಅಲ್ಲೇ ಒಳ್ಳೆ ಅಪರ್ಚುನಿಟೀಸ್ ಇದೆ ಅಂತ. ಖಂಡಿತ ಇಂಡಿಯನ್ ಮಾರ್ಕೆಟ್ ಅಲ್ಲೇ ಜಾಸ್ತಿ ಅಪರ್ಚುನಿಟೀಸ್ ಇರೋದು ಅದರ್ ಮಾರ್ಕೆಟ್ಸ್ ಗಿಂತ. ಬಟ್ ಈ ತರದ ಪರ್ಫಾರ್ಮೆನ್ಸ್ ಸಂದರ್ಭದಲ್ಲಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಡ್ಜ್ ಮಾಡಿದ್ರೆ ಒಳ್ಳೇದು. ಸೊ ಸೋನ್ ಅದ್ರ ಬಗ್ಗೆ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತೀವಿ. ಒಂದಷ್ಟು ಪ್ರೀಮಿಯಂ ಕಂಟೆಂಟ್ ಅನ್ನ ಕೊಡೋ ನಿಟ್ಟಿನಲ್ಲಿ ರಿಸರ್ಚ್ ಕೂಡ ಮಾಡ್ತಿದ್ದೀವಿ. ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀವಿ. ಇನ್ನು ಮ್ಯಾಕ್ರೋ ಇಂಡಿಕೇಟರ್ಸ್ ನ ಮಾನಿಟರ್ ಮಾಡುವಂತದ್ದು, ಆಯಿಲ್, ಮಾನ್ಸೂನ್, FIS ಫ್ಲೋಸ್, ಅರ್ನಿಂಗ್ಸ್ ವಾಚ್ ಮಾಡೋದು. ಅರ್ನಿಂಗ್ಸ್ ಅಂತೂ ನಾವು ನೋಡ್ತಾ ಇದ್ದೀವಿ. ನೋಡೋಣ, ಇನ್ನು ನಾಳೆಯಿಂದ ಮಂತ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗುತ್ತೆ. ಅದರಲ್ಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅನ್ನೋದು ಕೂಡ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಸೊ ಈ ಎಲ್ಲ ಚಾಲೆಂಜಸ್ ಇದೆ. ಎಲ್ಲ ಚಾಲೆಂಜಸ್ ಅನ್ನು ಕೂಡ ಖಂಡಿತ ನಾವು ಸಕ್ಸಸ್ಫುಲ್ ಆಗಿ ಫೇಸ್ ಮಾಡಿ ಗೆದ್ದು ಬರ್ತೀವಿ, ಅದರಲ್ಲೇನು ಡೌಟ್ ಇಲ್ಲ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದು. ಆ ಸಮಯವನ್ನ ಕೊಡಕ್ಕೆ ನಾವು ರೆಡಿ ಇರಬೇಕು ಆಸ್ ಎ ಇನ್ವೆಸ್ಟರ್ಸ್. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನು ಕೂಡ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋ ಅಪ್ಲೋಡಿಂಗ್ ಗೆ ಸಮಸ್ಯೆಗಳಾದ್ರೆ ನಿಮಗೆ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.